ಸ್ನೇಹಿತರೆ, ಇರಾನ್ ಯುದ್ಧದಲ್ಲಿ ಇಸ್ರೇಲ್ ಮತ್ತು ಇರಾನ್ ಬಡಿದಾಟ ಜಾಸ್ತಿಯಾಗಿದೆ. ಭಾರತಕ್ಕೆ ಬರ್ತಾ ಇದ್ದ ಹಡಗಿನ ಮೇಲೆ ಇರಾನ್ ದಾಳಿ ಮಾಡಿರೋದಕ್ಕೆ ಭಾರತ ಕೂಡ ಕೆಂಡ ಕಾರಿದೆ. ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ತಮ್ಮ ಟಿಪಿಕಲ್ ಬುದ್ಧಿಯನ್ನು ತೋರಿಸಿದ್ದಾರೆ. ಇಡೀ ಜಗತ್ತಿಗೆ ಮತ್ತೊಮ್ಮೆ ಶಾಕ್ ಕೊಟ್ಟಿದ್ದಾರೆ. ಇಷ್ಟು ದಿನ ಈ ಯುದ್ಧ ಬೇಗ ಎಂಡ್ ಆಗುತ್ತೆ, ಇನ್ನೇನು ಹೊಡೆಯೋಕೆ ಇಲ್ಲ, ಎಲ್ಲ ಮುಗಿದೋಯ್ತು ಅಂತ ಹೇಳ್ತಾ ಇದ್ದ ಟ್ರಂಪ್ ಮತ್ತೆ ದಿಢೀರಂತ ಕೆಲವೇ ಗಂಟೆಗಳ ಅಂತರದಲ್ಲಿ ಉಲ್ಟಾ ಹೊಡೆದಿದ್ದಾರೆ. ಈ ಯುದ್ಧ ಇಷ್ಟು ಬೇಗ ಮುಗಿಸೋಕೆ ಇಷ್ಟನೇ ಇಲ್ಲ, ಬೇಗ ಮುಗಿಯಲ್ಲ ಅಂತ ಹೇಳಿದ್ದಾರೆ. ಕೆಂಟಕಿನಲ್ಲಿ ಭಾಷಣ ಮಾಡಿದ್ದ ಅಧ್ಯಕ್ಷ ಟ್ರಂಪ್, ನಾವು ಇರಾನ್ನಲ್ಲಿ ಆರಂಭಿಸಿರೋ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸಲೇಬೇಕು, ಇಲ್ಲಿಂದ ಬೇಗ ಎದ್ದು ಹೋಗೋಕೆ ಇಷ್ಟ ಇಲ್ಲ, ಡೋಂಟ್ ವಾಂಟ್ ಟು ಲೀವ್ ಟೂ ಅರ್ಲಿ ಅಂತ ರಾಗ ಹಾಡಿದ್ದಾರೆ. ಯೋಚನೆ ಮಾಡಿ ಸ್ನೇಹಿತರೆ, ಕೆಲವೇ ಗಂಟೆಗಳ ಹಿಂದೆ ಈ ಸ್ಟೇಟ್ಮೆಂಟ್ ಕೊಡೋಕ್ಕೂ ಕೆಲವೇ ಗಂಟೆಗಳ ಹಿಂದೆ ಟ್ರಂಪ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನು ಗೊತ್ತಾ? ಯುದ್ಧ ಗ್ರೇಟ್ ಆಗಿ ಸಾಗ್ತಿದೆ, ನಾವು ನಮ್ಮ ಟೈಮ್ ಟೇಬಲ್ಗಿಂತ ಮುಂಚೆನೇ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ, ಇರಾನಿಗೆ ಹೊಡೆದು ಬಿಟ್ಟಿದ್ದೀವಿ, ಈಗ ಅಲ್ಲಿ ಹೊಡೆಯೋಕೆ ಪ್ರಾಕ್ಟಿಕಲಿ ನಥಿಂಗ್ ಲೆಫ್ಟ್ ಟು ಟಾರ್ಗೆಟ್, ಹೊಡೆಯೋಕಲ್ಲಿ ಏನು ಉಳಿದೇ ಇಲ್ಲ, ಎಲ್ಲ ನಾಶ ಆಗಿದೆ, ಯಾವುದಕ್ಕೆ ಹೊಡೆಯೋಣ, ಬೇಗ ಮುಗಿಯುತ್ತೆ ಯುದ್ಧ ಅಂತ ಹೇಳಿಕೆ ಕೊಟ್ಟಿದ್ರು. ಅದಾಗಿ ಕೆಲವೇ ಗಂಟೆಗಳಲ್ಲಿ ಮತ್ತೆ ಇಲ್ಲ 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 ಈ ಯುದ್ಧದಿಂದ ಬೇಗ ಮುಗಿಸಿ ಹೊರಗೆ ಬರೋಕೆ ನಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಆಸ್ ಇಫ್ ಪಬ್ಜಿ ಆಡ್ತಿರೋ ಥರ. ಇದಕ್ಕೆ ಏನು ಕಾರಣ ಹಾಗಾದರೆ? ಟ್ರಂಪ್ ಮತ್ತೆ ಕೆಲ ಗಂಟೆಗಳಲ್ಲಿ ಉಲ್ಟಾ ಹೊಡೆಯೋಕೆ ಇರಾನ್ ಬಗ್ಗೆ ಅಮೆರಿಕದ ಇಂಟೆಲಿಜೆನ್ಸ್ ಕೊಟ್ಟ ಮಾಹಿತಿ ಕಾರಣ ಆಯ್ತಾ? ಆ ಅನುಮಾನ ಇದೆ. ಯಾಕಂದರೆ ಹೊಸ ರಿಪೋರ್ಟ್ ಪ್ರಕಾರ ಇರಾನ್ ಸದ್ಯಕ್ಕೆ ಅಲುಗಾಡೋ ಪರಿಸ್ಥಿತಿಯಲ್ಲಿ ಇಲ್ಲ, ಸದ್ಯಕ್ಕೆ ಅದನ್ನೇನು ಬಗ್ಸ್ಲಿಕ್ಕೆ ಆಗಲ್ಲ ಅಂತ ಅಮೆರಿಕದ ಇಂಟೆಲಿಜೆನ್ಸ್ ಒಪ್ಕೊಂಡಿದೆ. ನಿರಂತರ 2 ವಾರಗಳ ಭೀಕರ ದಾಳಿಯ ಹೊರತಾಗಿಯೂ ಇರಾನ್ಗೆ, ಅವರ ರೆಜೀಮ್ಗೆ, ಸೇನೆಗೆ ಡ್ಯಾಮೇಜ್ ಆಗಿದೆ, ನೇವಿಗೆ ಡ್ಯಾಮೇಜ್ ಆಗಿದೆ, ಅವ್ರದ್ದು ಏರ್ಫೋರ್ಸ್ ಡ್ಯಾಮೇಜ್ ಆಗಿದೆ, ಏರ್ ಡಿಫೆನ್ಸ್ ಡ್ಯಾಮೇಜ್ ಆಗಿದೆ. ಆದರೆ ಇರಾನ್ನ ರೆಜೀಮ್ಗೆ, ಆ ಸ್ಟ್ರಕ್ಚರ್ಗೆ, ಖಾಮಿನಿ ಸ್ಟ್ರಕ್ಚರ್ಗೆ ಅಂಥದ್ದು ಡ್ಯಾಮೇಜ್ ಆಗಿಲ್ಲ, ಬೀಳಿಸ್ಲಿಕ್ಕೆ ಆಗಲಿಲ್ಲ. ಅವರು ಇರಾನ್ ಜನರ ಮೇಲೆ ಇನ್ನೂ ಸ್ಟ್ರಾಂಗ್ ಕಂಟ್ರೋಲನ್ನು ಉಳಿಸ್ಕೊಂಡಿದ್ದಾರೆ. ಇರಾನ್ನ ಖಾಮಿನಿ ಸಿಸ್ಟಮ್ ಭದ್ರವಾಗಿ ಇನ್ನೂ ಹಾಗೇ ಇದೆ. ಅಪ್ಪ ಹೋಗಿ ಮಗ ಬಂದಿದ್ದಾರೆ ಅಷ್ಟೇ. ಇದರಿಂದ ಯುದ್ಧಕ್ಕೆ ಒಂದು ಅಂತ್ಯ ಹುಡುಕೋದು ಕೂಡ ಕಷ್ಟ ಆಗ್ಬೋದು. ಫೆಬ್ರವರಿ 28ನೇ ತಾರೀಕೆ ಇರಾನ್ನ ಸುಪ್ರೀಂ ಲೀಡರ್ ಆಯತೊಲಾ ಅಲಿ ಖಾಮಿನಿ ಹತ್ಯೆಯಾಗಿದ್ರೂ ಕೂಡ ಅಲ್ಲಿನ ಧಾರ್ಮಿಕ ನಾಯಕತ್ವ ಒಗ್ಗಟ್ಟಿನಿಂದ ಇದೆ. ಆ ಕಡೆ ಇಸ್ರೇಲ್ ಆಡಳಿತಕ್ಕೂ ಇರಾನ್ ಸರ್ಕಾರ ಬೀಳುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಯುದ್ಧ ಶುರುವಾದಾಗಿನಿಂದ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ನ ಏರ್ ಡಿಫೆನ್ಸ್, ಪರಮಾಣು ಕೇಂದ್ರ ಮತ್ತು ಉನ್ನತ ನಾಯಕರನ್ನು ಟಾರ್ಗೆಟ್ ಮಾಡಿದ್ರು. ಅಮೆರಿಕ ಇಸ್ರೇಲ್ ಇಬ್ಬರೂ ಸೇರಿಕೊಂಡು ಇರಾನಿಯನ್ನರೇ ನಿಮ್ಮ ಸರ್ಕಾರವನ್ನು ವಶಪಡಿಸಿಕೊಳ್ಳಿ ಅಂತ ಹೇಳಿದ್ರು. ಆದರೆ ಖಾಮಿನಿ ಸಾವಿನ ನಂತರ IRGCಯ ಹಂಗಾಮಿ ನಾಯಕರು ದೇಶವನ್ನು ಮತ್ತೆ ಕಂಟ್ರೋಲಿಗೆ ತಗೊಂಡಿದ್ದಾರೆ, ಸ್ಟ್ರಾಂಗ್ ಆಗಿನೇ ಕಂಟ್ರೋಲಿಗೆ ತಗೊಂಡಿದ್ದಾರೆ. ಜನ ರಸ್ತೆಗಿಳಿದು ಸೇಫ್ ಆಗಿ ಪ್ರತಿಭಟಿಸೋಕೆ ಅವರು ಬಿಡ್ತಾ ಇಲ್ಲ. ಇದಕ್ಕೆ ಕೌಂಟರ್ ಕೊಡೋಕೆ ಅಮೆರಿಕ ಭೂಸೇನೆ ನುಗ್ಗಿಸೋಕೆ ಪ್ಲಾನ್ ಮಾಡ್ಬೋದು. ಈಗ ಇರಾನ್ ಒಳಗೂ ಅಮೆರಿಕದ ಬೆಂಬಲ ಸಿಕ್ಕರೆ ಸಾಕು ಅಂತ 16,000 ಯುವಕರು ರೆಡಿ ಇದ್ದಾರೆ. ಹಾಗಂತ ಇದು ಈಸಿ ಇಲ್ಲ. ಇರಾನ್ ವಿರುದ್ಧ ನಿರಂತರವಾಗಿ ಹೋರಾಡೋಕ್ಕೆ ಕುರ್ದಿಶ್ ಗುಂಪುಗಳಿಗೂ ತಾಕತ್ತಿಲ್ಲ. ಅವರಿಗೆ ಅಗತ್ಯವಾಗಿರೋ ಫೈರ್ ಪವರ್ ಮತ್ತು ಸಂಖ್ಯಾಬಲ ಇಲ್ಲ. IRGCಯ ಭೂಸೇನೆಯನ್ನು ಫೇಸ್ ಮಾಡೋದು ಕುರ್ದ್ಗಳಿಗೆ ತುಂಬ ಕಷ್ಟ ಅಂತ ಅಮೆರಿಕದ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿದೆ ಅಂತ ಪ್ರತಿಷ್ಠಿತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಈ ಮೂಲಕ ಯುದ್ಧ ಬಹುತೇಕ ಎಂಡ್ಲೆಸ್ ವಾರ್ ಆಗುತ್ತೆ ಅನ್ನೋ ಮಾತನ್ನು ಅಮೆರಿಕವೇ ಪರೋಕ್ಷವಾಗಿ ಒಪ್ಕೊಂಡಂಗೆ ಇಲ್ಲಿ ಕಾಣಿಸ್ತಾ ಇದೆ. ಟ್ರಂಪ್ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರಾ, ಗಳಿಗೆ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರಲ್ಲ ಅಂತ ಜಗತ್ತು ಅವ್ರನ್ನ ವಿಚಿತ್ರವಾಗಿ ನೋಡ್ತಾ ಇದೆ. ಅಮೆರಿಕ ಅಧ್ಯಕ್ಷರ ಮಾತಿಗೊಂದು ತೂಕ ಇತ್ತು, ಆದರೆ ಈ ಮನುಷ್ಯನ ಮಾತಿಗೆ ತೂಕನೇ ಇಲ್ಲ. ಒಂದ್ಸಲಿ ತಕ್ಕಡಿಲ್ದ ಹಾಗೆ, ಒಂದ್ಸಲಿ ಇದು ಮೇಲೆ ಹೋಗುತ್ತೆ, ಒಂದ್ಸಲಿ ಇದು ಮೇಲೆ ಹೋಗುತ್ತೆ. ಅವ್ರ ಮಾತು ಒಂದ್ಸಲ ಆ ಕಡೆ, ಒಂದ್ಸಲಿ ಈ ಕಡೆ, ಯಾವುದಕ್ಕೆ ವೇಟೇಜ್ ಕೊಡಬೇಕಂತ ಯಾರಿಗೂ ಗೊತ್ತಾಗ್ತಾನೆ ಇಲ್ಲ. ಏನೋ ಗಲ್ಫ್ ರಾಷ್ಟ್ರಗಳ ಮೇಲಿನ ದಾಳಿಯನ್ನ ಇರಾನ್ ಮುಂದುವರೆಸಿದೆ. ಇರಾನ್ನವರಿಗೆ ಈಗ ಮಿತ್ರರು ಯಾರು, ಶತ್ರುಗಳು ಯಾರು ಅನ್ನೋ ಕ್ಲಾರಿಟಿನೇ ಇಲ್ಲ. ಒಮಾನ್ನ ಪೋರ್ಟ್ ಮೇಲೂ ಕೂಡ ಮತ್ತೆ ದಾಳಿ ಮಾಡಿದ್ದಾರೆ. ಇಲ್ಲಿರೋ ಸಲಾಲಾ ಬಂದರಿನಲ್ಲಿ ಬೃಹತ್ ತೈಲ ಸಂಗ್ರಹಣಾಗಾರಗಳ ಮೇಲೆ ಡ್ರೋನ್ ದಾಳಿಯಾಗಿದೆ. ಈ ವಿಡಿಯೋ ಕೂಡ ವೈರಲ್ ಆಗಿದೆ. ಈ ಬಗ್ಗೆ ಬ್ರಿಟಿಷ್ ಮ್ಯಾರಿಟೈಮ್ ಸೆಕ್ಯೂರಿಟಿ ಕಂಪನಿ ಆಂಬ್ರೆ ಮಾಹಿತಿ ಕೊಟ್ಟಿದ್ದು, ತೈಲ ಟ್ಯಾಂಕ್ಗಳಿಗೆ ಹಾನಿಯಾಗಿದ್ರೂ ಕೂಡ ವಾಣಿಜ್ಯ ಹಡಗುಗಳಿಗೆ ಯಾವುದೇ ಹಾನಿಯಾಗಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಇದಕ್ಕೆ ಒಮಾನ್ ತೀವ್ರ ಆಕ್ರೋಶ ಹೊರಹಾಕಿದೆ. ಒಮಾನ್ ಸುಲ್ತಾನ ಹೈತಮ್ ಬಿನ್ ತಾರಿಕ್ ಅಲ್ ಸೈದ್ ಈ ದಾಳಿಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ಗೆ ಕಾಲ್ ಮಾಡಿ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದಾರೆ. ಗಮನಿಸಬೇಕಾದ ಸಂಗತಿ ಅಂದರೆ, ಇರಾನ್ನ ಹೊಸ ಸುಪ್ರೀಂ ಲೀಡರ್ ಆಗಿ ಆಯ್ಕೆಯಾದ ಮುಜ್ತಬಾ ಖಾಮಿನಿಗೆ ಕೇವಲ 2 ದಿನಗಳ ಹಿಂದಷ್ಟೇ ಇವರು ಅಭಿನಂದನೆ ಸಲ್ಲಿಸಿದರು. ಹಾಗೆ ನೋಡಿದ್ರೆ ಈ ಯುದ್ಧದಲ್ಲಿ ಒಮಾನ್ ಯಾರ ಪರವೂ ಇಲ್ಲ. ಇಬ್ಬರಿಗೂ ಸಂಧಾನ ಮಾಡಿಸೋಕೆ, ಮಧ್ಯಸ್ಥಿಕೆ ವಹಿಸೋಕೆ, ಶಾಂತಿಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾವಾಗಲೂ ಒಮಾನ್ ಸ್ವಲ್ಪ ನ್ಯೂಟ್ರಲ್ಲೇ. ಹಾಗಿದ್ರೂ ಅಮೆರಿಕ ಇಸ್ರೇಲ್ ವಿರುದ್ಧದ ಸೇಡಿಗೆ ಈಗ ಒಮಾನ್ನ ಎನರ್ಜಿ ಸೈಟ್ಗಳನ್ನು ಇರಾನ್ ಟಾರ್ಗೆಟ್ ಮಾಡಿದೆ. ಇನ್ನೊಂದು ಕಡೆ ಇರಾಕ್ನ ಜಲಗಡಿಯಲ್ಲಿ ತೈಲ ಸಾಗಿಸ್ತಾ ಇದ್ದ 2 ವಿದೇಶಿ ಟ್ಯಾಂಕರ್ಗಳ ಮೇಲೂ ಕೂಡ ಇರಾನ್ ಅಟ್ಯಾಕ್ ಮಾಡಿದೆ. ಪರಿಣಾಮ 2 ಹಡಗುಗಳು ಹೊತ್ತಿ ಉರಿದಿವೆ. ಈ ಟ್ಯಾಂಕ್ಗಳು ಯಾರಿಗೆ ಸೇರಿದ್ದು ಅನ್ನೋದು ಸ್ಪಷ್ಟ ಇಲ್ಲ. 20 ಸಿಬ್ಬಂದಿಯನ್ನು ರಕ್ಷಿಸಲಾಗಿದೆ.
ಅತ್ತ ಸೌದಿ ಮೇಲೂ ಕೂಡ ಇರಾನ್ ದಾಳಿ ಕಂಟಿನ್ಯೂ ಮಾಡಿದೆ. ಹೊಸದಾಗಿ ಮತ್ತೆ ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ ಟಾರ್ಗೆಟ್ ಮಾಡಿ 3 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇರಾನ್ ಹಾರಿಸಿದೆ. ಆದರೆ ಸೌದಿ ಸೇನೆ ಇದನ್ನು ಆಕಾಶದಲ್ಲೇ ಹೊಡೆದುರುಳಿಸಿದ್ದೀವಿ ಅಂತ ಹೇಳ್ಕೊಂಡಿದೆ. ಇನ್ನು ಪಕ್ಕದಲ್ಲಿರೋ ದುಬೈಯನ್ನೇ ಟಾರ್ಗೆಟ್ ಮಾಡಿಕೊಂಡಿರೋ ಇರಾನ್ ಈಗ ರೆಸಿಡೆನ್ಷಿಯಲ್ ಕಟ್ಟಡಗಳ ಕಡೆಗೆ ಡ್ರೋನ್ ನುಗ್ಗಿಸಿದೆ. ದುಬೈನಲ್ಲಿ ಬಹುಮಹಡಿ ಕಟ್ಟಡವೊಂದಕ್ಕೆ ಡ್ರೋನ್ ಬಂದು ಬಡಿದಿದೆ. ಇತ್ತ ಇರಾನ್ ಕೂಡ ತನ್ನ ಉಗ್ರ ಶಪಥ ಮಾಡಿದೆ. ಜಗತ್ತು ಇನ್ನೂ ಆಘಾತ ತಡ್ಕೊಳ್ಳೋಕೆ ರೆಡಿಯಾಗಿರಿ, ನಿಮಗಿನ್ನೂ ಕಾದಿದೆ ಜಗತ್ತಿಗೆ, ನಮಗೆ ಬಾಂಬ್ ಸುರಿತಾ ಇದ್ದೀರಾ ಅಂತ ಇರಾನ್ ಹೇಳಿದೆ. ಬುಧವಾರ ಹಾರ್ಮುಜ್ ಜಲಸಂಧಿಯಲ್ಲಿ 3 ವಾಣಿಜ್ಯ ಹಡಗುಗಳ ಮೇಲೆ ಇರಾನ್ ಮಿಸೈಲ್ ನುಗ್ಗಿಸಿತ್ತು. ನಮ್ಮ ಆದೇಶ ಪಾಲಿಸದೇ ಇದ್ರೆ ಇಲ್ಲಿ ಬರಬೇಡಿ ಅಂದರೆ ಬರಬೇಡಿ, ಈ ಜಲಸಂಧಿಯಲ್ಲಿ ಪಾಸ್ ಆಗಕ್ಕೆ ಬಿಡಲ್ಲ ಅಂದರೆ ಬಿಡಲ್ಲ, ಬಂದರೆ ಎಲ್ರಿಗೂ ಇದೇ ಗತಿ, ಹಡಗುಗಳನ್ನು ಮುಳುಗಿಸ್ತೀವಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದೆ. ಈಗ ಜಗತ್ತು ಪ್ರತಿ ಬ್ಯಾರಲ್ ತೈಲಕ್ಕೆ $200 ಕೊಡೋಕೆ ರೆಡಿಯಾಗಿ, ಯಾಕಂದರೆ ತೈಲ ಸರಿಯಾಗಿ ಪೂರೈಕೆ ಆಗಬೇಕು ಅಂದರೆ ಅದಕ್ಕೆ ಭದ್ರತೆ ಬೇಕು. ಈಗ ಇಸ್ರೇಲ್ ಅಮೆರಿಕ ಸೇರಿಕೊಂಡು ಈ ಭಾಗದ ಶಾಂತಿಯನ್ನು ಹಾಳು ಮಾಡಿದ್ದಾರೆ. ಸೊ ಆಯಿಲ್ ಪ್ರೈಸ್ ಏರೇ ಇರುತ್ತೆ. $200 ಕೊಡೋಕೆ ರೆಡಿ ಇರಿ ಅಂತ ಇರಾನ್ನ ಸೇನಾ ವಕ್ತಾರ ಇಬ್ರಾಹಿಂ ಝೊಲ್ಫಾಘರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇತ್ತ ರಷ್ಯಾ ಹಾಗೂ ಪಾಕಿಸ್ತಾನದ ನಾಯಕರೊಂದಿಗೆ ಮಾತುಕತೆ ನಡೆಸಿರೋ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅಮೆರಿಕ ಮತ್ತು ಇಸ್ರೇಲ್ ಶುರು ಮಾಡಿರೋ ಈ ಯುದ್ಧ ನಿಲ್ಲಬೇಕು ಅಂದರೆ ಇರಾನ್ನ ಹಕ್ಕುಗಳನ್ನು ಮಾನ್ಯ ಮಾಡಬೇಕು, ನಮಗಾಗಿರೋ ನಷ್ಟಕ್ಕೆ ಭಾರಿ ಪರಿಹಾರ ಕೊಡಬೇಕು ಮತ್ತು ಇನ್ನು ಮುಂದೆ ಈ ಥರ ಅಟ್ಯಾಕ್ ಆಗಲ್ಲ ಅನ್ನೋದಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ನಮಗೆ ಎಲ್ಲರ ಮುಂದೆ ಗ್ಯಾರಂಟಿ ಕೊಡಬೇಕು ಅನ್ನೋ ಕಂಡೀಷನ್ ಹಾಕಿದ್ದಾರೆ. ಇತ್ತ ಇರಾನ್ನ ಕೆಲಸಕ್ಕೆ ಭಾರತ ತೀವ್ರ ಆಕ್ರೋಶ ಹೊರಹಾಕಿದೆ. ಹಡಗುಗಳ ಮೇಲೆ ದಾಳಿ ಮಾಡೋದನ್ನು ನಾವು ಖಂಡಿಸ್ತೀವಿ ಅಂತ ಹೇಳಿದೆ. ಮಾರ್ಚ್ 11ನೇ ತಾರೀಕು ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ ಕಾಂಡ್ಲಾ ಬಂದರಿಗೆ ಮಯೂರಿ ನಾರಿ ಅನ್ನೋ ಥಾಯ್ಲೆಂಡ್ನ ಹಡಗು ಬರ್ತಾ ಇತ್ತು. ಅದರ ಮೇಲೆ ಆಗಿರೋ ದಾಳಿ ವರದಿಯನ್ನು ನಾವು ಗಮನಿಸಿದ್ದೀವಿ. ಈ ಯುದ್ಧದಲ್ಲಿ ವಾಣಿಜ್ಯ ಹಡಗುಗಳನ್ನು ಟಾರ್ಗೆಟ್ ಮಾಡ್ತಿರೋದಕ್ಕೆ ಭಾರತ ಖಂಡಿಸುತ್ತೆ. ಯುದ್ಧದ ಆರಂಭಿಕ ಹಂತದಲ್ಲಿ ಇಂಥದ್ದೇ ಹಲವು ದಾಳಿಗಳು ನಡೆದು ಭಾರತೀಯ ನಾಗರಿಕರು ಸೇರಿದಂತೆ ಹಲವು ಅಮೂಲ್ಯ ಜೀವಗಳನ್ನು ನಾವು ಕಳ್ಕೊಂಡ್ವಿ. ಈಗ ಈ ದಾಳಿಗಳ ತೀವ್ರತೆ ಇನ್ನಷ್ಟು ಹೆಚ್ಚಾಗ್ತಿರೋ ರೀತಿ ಕಾಣಿಸ್ತಾ ಇದೆ. ವಾಣಿಜ್ಯ ಹಡಗುಗಳನ್ನು ಟಾರ್ಗೆಟ್ ಮಾಡೋದು ಮತ್ತು ಮುಗ್ಧ ಸಿಬ್ಬಂದಿಯ ಜೀವವನ್ನು ಅಪಾಯಕ್ಕೆ ಸಿಲುಕಿಸುವುದು ಸರಿಯಲ್ಲ. ಸಮುದ್ರಯಾನಕ್ಕೆ ಮತ್ತು ವ್ಯಾಪಾರಕ್ಕೆ ಅಡ್ಡಿಪಡಿಸೋದನ್ನು ಯಾವುದೇ ಕಾರಣಕ್ಕೂ ಯಾರೂ ಮಾಡಬಾರದು ಅಂತ ಭಾರತ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದೆ. ಏನೋ ಯುದ್ಧದ ಟೈಮ್ನಲ್ಲಿ ಇರಾನ್ನ ಮಿನಾಬ್ ನಗರದ ಶಾಲೆ ಮೇಲೂ ಕೂಡ ಮಿಸೈಲ್ ಬಿದ್ದಿತ್ತಲ್ಲ, ಆ ಮಿಸೈಲ್ ಅನ್ನ ಅಮೆರಿಕವೇ ಹಾಕಿರಬಹುದು ಅಂತ ಆರಂಭಿಕ ತನಿಖೆ ಹೇಳ್ತಾ ಇದೆ. ಈಗ ಅದಕ್ಕೆ ಕಾರಣ ಏನು ಅನ್ನೋದು ಕೂಡ ಬಯಲಾಗಿದೆ. ಅಮೆರಿಕ ಸೇನೆ ಔಟ್ಡೇಟೆಡ್ ಇಂಟೆಲಿಜೆನ್ಸ್ ಮಾಹಿತಿ ಇಟ್ಕೊಂಡು ಹಳೆಯ ಟಾರ್ಗೆಟ್ ಡೇಟಾ ಇಟ್ಕೊಂಡು ಈ ಮಿಸ್ಫೈರಿಂಗ್ ಮಾಡಿದೆ. ಈ ಶಾಲೆಯ ಕಟ್ಟಡ 2013-16 ಟೈಮ್ನಲ್ಲಿ IRGC ಸೇನಾ ನೆಲೆಯ ಭಾಗ ಆಗಿತ್ತು. ಬಳಿಕ ಅದನ್ನು ಪ್ರತ್ಯೇಕ ಮಾಡಿ ಕಾಂಪೌಂಡ್ ಹಾಕಿ ಶಾಲೆಯನ್ನಾಗಿ ಮಾಡಲಾಗಿತ್ತು. ಆದರೆ ಅಮೆರಿಕದ ಡಿಫೆನ್ಸ್ ಇಂಟೆಲಿಜೆನ್ಸ್ ಏಜೆನ್ಸಿ ಇದನ್ನು ಕೂಡ IRGCಯ ಭಾಗ ಅಂತ ಅಂದ್ಕೊಂಡು ಟಾರ್ಗೆಟ್ ಲಿಸ್ಟ್ನಲ್ಲಿ ಇಟ್ಕೊಂಡಿತ್ತು. ಹಗಲೊತ್ತು ಬೇರೆ. ಹೀಗಾಗಿ 170ಕ್ಕೂ ವಿದ್ಯಾರ್ಥಿಗಳು ಆ ಶಾಲೆಯಲ್ಲಿ ಇದ್ದ ಟೈಮ್ನಲ್ಲಿ ಹಳೆಯ ಮಾಹಿತಿಯ ಆಧಾರದ ಮೇಲೆ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಈ ಟಾರ್ಗೆಟ್ನ ಲಾಕ್ ಮಾಡಿಕೊಂಡು ಮಿಸೈಲ್ ಫೈರ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಇಡೀ ಜಗತ್ತು, ಅಮೆರಿಕದ ಮಿತ್ರ ರಾಷ್ಟ್ರಗಳು ಕೂಡ ಶಾಲೆಗೆ ಹೊಡೆದ್ರಲ್ರಿ, ಯಾರಿದು, ಪನಿಷ್ಮೆಂಟ್ ಆಗಬೇಕು ಅವ್ರ ಮೇಲೆ ಅಂತ ಹೇಳಿ ಕೇಳ್ತಿರೋ ಟೈಮ್ನಲ್ಲಿ ಜಾರ್ಜಿಯಾ ಮೆಲನಿ ಕೂಡ ಪನಿಷ್ಮೆಂಟ್ ಆಗಬೇಕು ಅಂತ ಕೇಳ್ತಿರೋ ಟೈಮ್ನಲ್ಲಿ ಇದು ಮಹತ್ವ ಪಡ್ಕೊಳ್ತಾ ಇದೆ. ಇನ್ನು ಇಷ್ಟೆಲ್ಲ ಆಗ್ತಿರೋ ಕಾರಣ ತೈಲ ಬೆಲೆಯಲ್ಲಿ ಭಾರಿ ಏರಿಳಿತ ಆಗ್ತಾ ಇದೆ. ಗುರುವಾರ 1 ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ 8% ರೈಸ್ ಆಗಿ ಈ ವಿಡಿಯೋ ರೆಕಾರ್ಡ್ ಆಗೋ ಟೈಮ್ನಲ್ಲಿ $99 ಹತ್ತಿರ ಬಂದಿತ್ತು. ಇದು $100 ಕ್ರಾಸ್ ಮಾಡಿ ಮತ್ತೆ ಮುಂದಕ್ಕೆ ಹೋಗೋ ಎಲ್ಲ ಸಾಧ್ಯತೆ ಇರುತ್ತೆ. ಇದು ವಾಲಟೈಲ್, ಇದು $10-15-20 ರೇಂಜ್ನಲ್ಲಿ ಮೇಲೆ ಕೆಳಗೆ ಹೋಗ್ತಾ ಇದೆ. ಇದು ಹೈಲಿ ಸೆನ್ಸಿಟಿವ್ ಟು ನ್ಯೂಸ್. ಟ್ರಂಪ್ ಏನು ಹೇಳ್ತಾರೆ, ಇರಾನ್ ಏನು ಹೇಳುತ್ತೆ, ಇಸ್ರೇಲ್ ಏನು ಹೇಳುತ್ತೆ, ಅಮೆರಿಕ ಏನು ಹೇಳುತ್ತೆ, ಅದ್ರ ಮೇಲೆ ಕೆಳಗೆ ಹೋಗ್ತಾ ಇದೆ. ಈ ನಡುವೆ ಈ ತೈಲ ಬೆಲೆಯನ್ನು ಕಂಟ್ರೋಲ್ ಮಾಡೋಕೆ 32 ಸದಸ್ಯ ರಾಷ್ಟ್ರಗಳಿರೋ ಅಂತಾರಾಷ್ಟ್ರೀಯ ಇಂಧನ ಏಜೆನ್ಸಿ, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಒಕ್ಕೂಟ ಇದು ದೊಡ್ಡ ನಿರ್ಧಾರ ತಗೊಂಡಿದ್ದಾರೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಅಂದರೆ 400 ಮಿಲಿಯನ್ ಬ್ಯಾರಲ್ನಷ್ಟು ಎಮರ್ಜೆನ್ಸಿ ತೈಲವನ್ನು, ಕಚ್ಚಾ ತೈಲವನ್ನು ಮಾರ್ಕೆಟ್ಗೆ ಬಿಡುಗಡೆ ಮಾಡೋಕ್ಕೆ ಡಿಸೈಡ್ ಮಾಡಿದ್ದಾರೆ. 1974ರಲ್ಲಿ ಅಂದರೆ IA ಶುರುವಾದಾಗಿನಿಂದ ಇದು 6ನೇ ಬಾರಿ ಎಮರ್ಜೆನ್ಸಿ ತೈಲ ರಿಲೀಸ್ ಮಾಡ್ತಿರೋದು. 2022ರ ರಷ್ಯಾ ಯುಕ್ರೇನ್ ಯುದ್ಧದ ಟೈಮ್ನಲ್ಲಿ ಸುಮಾರು 182.7 ಮಿಲಿಯನ್ ಬ್ಯಾರಲ್ ಬಿಟ್ಟಿದ್ರು. ಈಗ ಅದಕ್ಕಿಂತ ದುಪ್ಪಟ್ಟಾಗಿದೆ ಇದು. ಇರಾನ್ ಹಡಗುಗಳನ್ನು ಟಾರ್ಗೆಟ್ ಮಾಡ್ತಿರೋದು, ಗಲ್ಫ್ ರಾಷ್ಟ್ರಗಳ ತೈಲಬಾವಿ ಮತ್ತು ರಿಫೈನರಿಗಳ ಮೇಲೂ ಕೂಡ ಅಟ್ಯಾಕ್ ಮಾಡ್ತಿರೋದು, ಹಾರ್ಮುಜ್ ಜಲಸಂಧಿಯಲ್ಲಿ 10 ಕಡೆ ಮೈನ್ಗಳನ್ನು, ಸ್ಫೋಟಕಗಳನ್ನು ಹಾಕಿ ಹಡಗುಗಳ ಮೂವ್ಮೆಂಟ್ಗೆ ಅವರು ಅಡ್ಡಿಪಡಿಸ್ತಾ ಇರೋದು, ಇದೆಲ್ಲ ಆಗ್ತಾ ಇದೆ. ಹೀಗಾಗಿ ಕ್ರೂಡ್ ಆಯಿಲ್ ಮೂವ್ಮೆಂಟ್ ಆಗ್ತಾ ಇಲ್ಲ. ಹಾಗಾಗಿ IEA ಈ ನಿರ್ಧಾರ ತಗೊಂಡಿದೆ. ಇವ್ರ ಬಳಿ 1.2 ಬಿಲಿಯನ್ ಬ್ಯಾರಲ್ ಪಬ್ಲಿಕ್ ಮತ್ತು 600 ಮಿಲಿಯನ್ ಬ್ಯಾರಲ್ ಇಂಡಸ್ಟ್ರಿ ಆಯಿಲ್ ರಿಸರ್ವ್ ಇದೆ. ಜರ್ಮನಿ, ಆಸ್ಟ್ರಿಯಾ, ಜಪಾನ್ ಈಗ ಆಲ್ರೆಡಿ ತಮ್ಮ ರಿಸರ್ವ್ನಿಂದ ತೈಲ ರಿಲೀಸ್ ಮಾಡೋಕೆ ಮುಂದಾಗಿವೆ. ಇನ್ನು ಪ್ಯಾರಿಸ್ನಲ್ಲಿ ನಡೆದ G7 ರಾಷ್ಟ್ರಗಳ ಮೀಟಿಂಗ್ನಲ್ಲಿ ಈ ನಿರ್ಧಾರವನ್ನು ಸ್ವಾಗತಿಸಿರುವ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಇದು ಹಾರ್ಮುಜ್ ಜಲಸಂಧಿಯ 20 ದಿನದ ರಫ್ತಿಗೆ ಈಕ್ವಲ್ ಅಂತ ಹೇಳಿದ್ದಾರೆ. ಇನ್ನು ಯುದ್ಧದಿಂದಾಗಿ ಈ ಭಾಗದ ತೈಲ ರಫ್ತು 10% ಕೆಳಗೆ ಕುಸಿದಿದೆ. ಹೀಗಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ತಡೆಯೋಕೆ
ಜರ್ಮನಿ ದಿನಕ್ಕೆ ಒಮ್ಮೆ, ಹಾಗೆ ಆಸ್ಟ್ರಿಯಾ ವಾರಕ್ಕೆ ಕೇವಲ 3 ಸಲ ಮಾತ್ರ ಪೆಟ್ರೋಲ್ ಬಂಕ್ಗಳಲ್ಲಿ ಇಂಧನ ಬೆಲೆ ಏರಿಸೋಕೆ ಹೊಸ ರೂಲ್ಸ್ ಅನ್ನ ತರ್ತಾ ಇದ್ದಾರೆ. ಮತ್ತೊಂದು ಕಡೆ ಅಮೆರಿಕ ಕೂಡ ತನ್ನ ಹತ್ರ ಇದ್ದ 172 ಮಿಲಿಯನ್ ಬ್ಯಾರಲ್ ತೈಲವನ್ನ ಮಾರುಕಟ್ಟೆಗೆ ಬಿಡೋಕೆ ತಯಾರಿ ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ಟ್ರಂಪ್ಗೆ ಪ್ರಶ್ನೆ ಮಾಡಲಾಯಿತು. ಆಗ ವಾರ್ ಟೆನ್ಷನ್ ಇಂದಾಗಿ ಮಾರುಕಟ್ಟೆಯಲ್ಲಿ ಏರಿಳಿತ ಆಗ್ತಾ ಇದೆ, ಯುದ್ಧ ನಡೆಯುವಾಗ ಇವೆಲ್ಲ ಕಾಮನ್ ಅಲ್ವಾ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಯುದ್ಧವನ್ನ ಎಕ್ಸ್ಕರ್ಷನ್ ಅಂತ ಕರೆದಿದ್ದಾರೆ. ಅಂದ್ರೆ ಖಾಮನೈ ಮುಗಿಸೋಕೆ ನಾವು ವಿಹಾರಕ್ಕೆ ಹೋಗಿ ಬರೋ ತರ ಹೋಗಿದೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಆಗ ಅಲ್ಲಿದ್ದವರು ಇದನ್ನ ಪ್ರಶ್ನೆ ಮಾಡಿದ್ದಾರೆ, ಯುದ್ಧ ಅಂತ ಕರಿಬೇಕಾ ಅಥವಾ ವಿಹಾರ ಅಂತ ಕರಿಬೇಕಾ ಅಂತ. ಅದಕ್ಕೆ ಉತ್ತರಿಸಿದ ಟ್ರಂಪ್, ಇದು ಎರಡೂ ಹೌದು. ಇರಾನ್ಗೆ ಇದೊಂದು ಭೀಕರ ಯುದ್ಧ, ಆದ್ರೆ ಅಮೆರಿಕದ ಮಟ್ಟಿಗೆ ಇದೊಂದು ವಿಹಾರ ಅಷ್ಟೇ. ಈಗ ನಾವಿದು ಅಂದುಕೊಂಡಿದ್ದಕ್ಕಿಂತ ತುಂಬಾ ಈಸಿ ಆಗಿದೆ. ಈ ಆಪರೇಷನ್ ನಮ್ಮನ್ನ ದೊಡ್ಡ ಯುದ್ಧದಿಂದ ಹೊರಗಿಡುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಟ್ರಂಪ್ಗೆ ಸ್ವಲ್ಪವೂ ಲಜ್ಜೆ ಕೂಡ ಇಲ್ಲ ಈ ಮನುಷ್ಯನಿಗೆ. ಅಮೆರಿಕದ ಅಧ್ಯಕ್ಷರುಗಳು ಹಿಂದೆ ಎಲ್ಲರೂ ಯುದ್ಧ ಮಾಡ್ತಾ ಇದ್ರು. ಅದಕ್ಕೆ ಶಬ್ದಗಳನ್ನು ಸ್ವಲ್ಪ ಸಾಫ್ಟ್ ಆಗಿ ಬಳಸ್ತಾ ಇದ್ರು. ಅದಕ್ಕೊಂದು ಐಡಿಯಾಲಜಿಕಲ್ ಅಥವಾ ಒಂದು ಸೈದ್ಧಾಂತಿಕ ನಿಲುವನ್ನು ಕೊಡ್ತಾ ಇದ್ರು, ಒಂದು ಪ್ರಾಪರ್ ರೀಸನಿಂಗ್ ಅನ್ನು ಕೊಡ್ತಾ ಇದ್ರು. ಇವರಿಗೆ ಇದೊಂದು ವಿಹಾರಕ್ಕೆ ಹೋದಂಗೆ ನಮಗೆ ಅಂತ ಹೇಳಕ್ಕೆ ಯಾವುದೇ ಲಜ್ಜೆ ಇಲ್ಲ. ಇವರಿಗೆ ಸಾವಿರಾರು ಜನರ ಪ್ರಾಣ ಹೋಗ್ತಾ ಇದೆ. ಅಲ್ಲಿ ಶಾಲೆ ಮೇಲೆ ಮಿಸೈಲ್ ಬಿದ್ದು ಇವರು ಮಿಸ್ಫೈರಿಂದಾಗಿ 160ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಅದಾರು ಮೈಂಡಿಗೆ ಬರಬೇಕಲ್ಲ ಈ ಮನುಷ್ಯನಿಗೆ, ಟ್ರಂಪ್ಗೆ. ಯಾರಾದರೂ ವಿಹಾರ ಅಂತ ಹೇಳ್ತಾರಾ ಯುದ್ಧವನ್ನು? ಭಾರತ ಕೂಡ ಆಪರೇಷನ್ ಸಿಂಧೂರ್ ಮಾಡ್ತು. ಅಲ್ಲಿ ಆಗಿರೋ ಸಾವು ನೋವುಗಳ ಬಗ್ಗೆ ಲೆಕ್ಕ ಕೊಡ್ಬೇಕಾದ್ರೆ ಭಾರತದ ಸೇನೆ ಏನು ಮಾತು ಹೇಳ್ತು ಗೊತ್ತಾ? ಯಾವುದೇ ಕ್ಯಾಶುಯಾಲಿಟೀಸನ್ನು ಉಂಟು ಮಾಡೋದು, ಸಾವು ನೋವು ಮಾಡೋದು ನಮ್ಮ ಉದ್ದೇಶ ಅಲ್ಲ. ಯುದ್ಧ ಶುರುವಾಗಿದೆ, ಅದರಲ್ಲಿ ನಮ್ಮ ಅಬ್ಜೆಕ್ಟಿವ್ಸ್ನ ಈಡೇರಿಸ್ಕೊಳ್ಬೇಕು ಅಷ್ಟೇ ನಾವು, ಆ ಥರ ಅಂತ ನಮ್ಗೆ ಹೇಳ್ತು, ಪ್ರೊಫೆಷ್ನಲ್ ಆಗಿ ಹೇಳ್ತು. ವಿಹಾರ ಅಂತ ಹೇಳ್ತಾರೆ ಒಬ್ರು ಅಮೆರಿಕದ ಅಧ್ಯಕ್ಷರು ಯುದ್ಧವನ್ನ. ಏನೋ ಲೆಬನಾನ್ನ ಹೆಜ್ಬುಲ್ಲಾಗಳು ಇಸ್ರೇಲ್ ಮೇಲೆ ಭಾರಿ ದಾಳಿ ಮಾಡಿದ್ದಾರೆ. ಬರೋಬ್ಬರಿ 150ಕ್ಕೂ ಅಧಿಕ ರಾಕೆಟ್ ಮತ್ತು ಡ್ರೋನ್ಗಳ ಮೂಲಕ ಉತ್ತರ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇದೇ ಹೊತ್ತಲ್ಲಿ ಇರಾನ್ ಕೂಡ ಇಸ್ರೇಲ್ನ ಸೆಂಟ್ರಲ್ ನಾರ್ತ್ ಮತ್ತು ಸೌತ್ ಭಾಗಗಳ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ನಡೆಸಿದ್ದು. ಇದು ಹಿಜ್ಬುಲ್ಲಾ ಜೊತೆ ಸೇರಿ ಮಾಡಿರೋ ಜಾಯಿಂಟ್ ಆಪರೇಷನ್ ಅಂತ ಇರಾನ್ನ IRGC ಹೇಳಿಕೊಂಡಿದೆ. ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಬಹುಪಾಲು ರಾಕೆಟ್ಗಳನ್ನು ಹೊಡೆದು ಹಾಕಿದ್ರು ಕೂಡ ಕೆಲ ರಾಕೆಟ್ ಬಿದ್ದ ಪರಿಣಾಮ ಬೆಂಕಿ ಹತ್ಕೊಂಡಿದ್ದು 2 ಗಾಯಗೊಂಡಿದ್ದಾರೆ. ಇದರ ಬೆನ್ನಲ್ಲೇ ಇಸ್ರೇಲ್ ಕೂಡ ದಕ್ಷಿಣ ಬೀರೂತ್ನಲ್ಲಿರೋ ಹಿಜ್ಬುಲ್ಲಾ ನೆಲೆಗಳ ಮೇಲೆ ಮತ್ತೆ ಭಾರಿ ಏರ್ ಸ್ಟ್ರೈಕ್ ಮಾಡಿದೆ. 50ಕ್ಕೂ ಅಧಿಕ ಬಹುಮಹಡಿ ಕಟ್ಟಡಗಳನ್ನೇ ಧ್ವಂಸ ಮಾಡಿದೆ. ಲೆಬನಾನ್ ಸರ್ಕಾರವೇನಾದರೂ ಹಿಜ್ಬುಲ್ಲಾ ಉಗ್ರರನ್ನ ಕಂಟ್ರೋಲ್ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಲೆಬನಾನ್ ನಾಗರಿಕ ಮೂಲಸೌಕರ್ಯಗಳ ಮೇಲೂ ಕೂಡ ನಾವು ನೇರ ದಾಳಿ ಮಾಡ್ತೀವಿ ಅಂತ ಇಸ್ರೇಲ್ ಡೇಂಜರಸ್ ವಾರ್ನಿಂಗ್ ಕೊಟ್ಟಿದೆ. ಅತ್ತ ಇರಾನ್ ರಾಜಧಾನಿ ತೆಹರಾನ್ ಮೇಲೂ ಕೂಡ ಹೊಸ ಅಲೆಯ ವೈಮಾನಿಕ ದಾಳಿ, ನ್ಯೂ ವೇವ್ ಆಫ್ ಎಕ್ಸ್ಟೆನ್ಸಿವ್ ಏರ್ ಸ್ಟ್ರೈಕ್ಸ್ ಶುರು ಮಾಡಿದ್ದೀವಿ ಅಂತ ಇಸ್ರೇಲ್ ಅಧಿಕೃತವಾಗಿ ಹೇಳಿದೆ. ಟೆಹರಾನ್ನಲ್ಲಿರೋ ಇರಾನ್ನ ಆಡಳಿತ ವ್ಯವಸ್ಥೆಯ ಪ್ರಮುಖ ನೆಲೆಗಳನ್ನು, ರಿಜಿಮ್ ಸೈಟ್ಸ್ ಅನ್ನು ಗುರಿಯಾಗಿಸಿಕೊಂಡು ಬಾಂಬಿಂಗ್ ಮಾಡ್ತಾ ಇದ್ದೀವಿ, ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಬೀರೂತ್ನ ಸಾಕಷ್ಟು ಭಾಗ ಈಗ ಗಾಜಾ ರೀತಿ ಕಾಣಿಸ್ತಾ ಇದೆ ಅಂತ ಇಸ್ರೇಲ್ ಅಧಿಕಾರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಲೆಬನಾನ್ ಒಳಗಡೆ ಇಸ್ರೇಲ್ ಅಬ್ಬರ ಶುರು ಮಾಡಿದ ಬೆನ್ನಲ್ಲೇ ಈಗ ಹಿಜ್ಬುಲ್ಲಾಗಳು ತಮ್ಮ ಹಳೆ ತಂತ್ರಕ್ಕೆ ಮರಳಿದ್ದಾರೆ. ಗೆರಿಲ್ಲಾ ವಾರ್ಫೇರ್ ಮೂಲಕ ಯುದ್ಧ ಮಾಡೋಕೆ ತಯಾರಿ ಮಾಡಿಕೊಂಡಿದ್ದಾರೆ ಅಂತ ಮಾಹಿತಿ. ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನೆ ಹತ್ಯೆಗೀಡಾದ ನಂತರ ಹಿಜ್ಬುಲ್ಲಾಗಳು ಇಸ್ರೇಲ್ ಮೇಲೆ ಯುದ್ಧಕ್ಕೆ ಬಿದ್ದಿದ್ರು, ನಮ್ಮ ಬಾಸ್ನ ಹೊಡೆದ್ರ ಅಂತ. ಇದರ ಪರಿಣಾಮ ಇಸ್ರೇಲ್ ಸೇನೆ ಲೆಬನಾನ್ಗೆ ನುಗ್ಗಿ ಗ್ರೌಂಡ್ ಆಪರೇಷನ್ ಮಾಡ್ತಾ ಇದೆ. ಆದರೆ ಇಸ್ರೇಲಿ ಪಡೆಯನ್ನು ನೇರವಾಗಿ ಎದುರಿಸಲಿಕ್ಕೆ ಆಗಲ್ಲ ಅಂತ ಇವ್ರಿಗೆ ಗೊತ್ತಾಗಿದೆ. ಇಸ್ರೇಲ್ ಹತ್ರ ಅತ್ಯಾಧುನಿಕ ಆಯುಧಗಳಿವೆ, ಇವ್ರ ಹತ್ರ ಇಲ್ಲ. ಹೀಗಾಗಿ ಇಸ್ರೇಲನ್ನು ಫೇಸ್ ಮಾಡೋಕೆ ಹಿಜ್ಬುಲ್ಲಾಗಳು ಸಣ್ಣ ಸಣ್ಣ ಗುಂಪುಗಳಾಗಿ ಡಿವೈಡ್ ಆಗಿ ಗ್ರೌಂಡ್ ಲೆವೆಲ್ನಲ್ಲಿ ಹೊಸ ಪ್ಲಾನಿಂಗ್ ಮಾಡ್ಕೊಳ್ತಾ ಇದ್ದಾರೆ. 2024ರ ಇಸ್ರೇಲ್ ಪೇಜರ್ ಮತ್ತು ಫೋನ್ಗಳನ್ನು ಬ್ಲಾಸ್ಟ್ ಮಾಡಿದ ಪೆಟ್ಟೇನು ಕೊಟ್ಟಿತ್ತು ಹಿಜ್ಬುಲ್ಲಾಗಳಿಗೆ. ಅದರಿಂದ ಪಾಠ ಕಲ್ತಿರೋ ಹಿಜ್ಬುಲ್ಲಾ ಇಸ್ರೇಲ್ ಟ್ರ್ಯಾಕ್ ಮಾಡುತ್ತೆ ಅನ್ನೋ ಭಯಕ್ಕೆ ಯಾವುದೇ ಕಮ್ಯುನಿಕೇಶನ್ ಡಿವೈಸ್ನೇ ಬಳಸ್ತಾ ಇಲ್ಲ. ಹಾಗೆ ತಮ್ಮಲ್ಲಿದ್ದ ಆಂಟಿ ಟ್ಯಾಂಕ್ ರಾಕೆಟ್ಗಳನ್ನ ಕೂಡ ಬೇಕಾಬಿಟ್ಟಿ ಬಳಸದೆ ಮುಂದಿನ ದೊಡ್ಡ ಯುದ್ಧ ಒಂದೇ ಸಲ ದಾಳಿ ಮಾಡೋಣ ಅಂತ ಉಳಿಸ್ಕೊಳ್ತಾ ಇದ್ದಾರಂತೆ. ಹಾಗೆ ಇಸ್ರೇಲ್ ಅಟ್ಯಾಕ್ನಲ್ಲಿ ತಮ್ಮ ಕಮಾಂಡರ್ ಸತ್ತರೆ ಆಪರೇಷನ್ ನಿಲ್ಲಬಾರದು ಅಂತ ಪ್ರತಿಯೊಬ್ಬ ಕಮಾಂಡರ್ ಕೆಳಗಡೆ 4 ಡೆಪ್ಯೂಟಿಗಳನ್ನ ಬ್ಯಾಕಪ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸದ್ಯ ಹಿಜ್ಬುಲ್ಲಾ ಸ್ಥಿತಿ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಒಂದ್ ಕಡೆ ಲೆಬನಾನ್ ಸರ್ಕಾರವೇ ಹಿಜ್ಬುಲ್ಲಾದ ಮಿಲಿಟರಿ ಆಕ್ಟಿವಿಟೀಸ್ ಬ್ಯಾನ್ ಮಾಡಿದೆ. ಇನ್ನೊಂದು ಕಡೆ ಇರಾನ್ ನಿಂದ ವೆಪನ್ಸ್ ಬರ್ತಾ ಇದ್ದ ಮೇನ್ ರೂಟ್ ಕೂಡ ಸಿರಿಯಾದಲ್ಲಿ ಅಸದ್ ಸರ್ಕಾರದ ಪತನದ ನಂತರ ಕಟ್ ಆಗಿದೆ. ಹೀಗಾಗಿ ಇಸ್ರೇಲ್ ಫೇಸ್ ಮಾಡೋಕೆ, ಪೂರ್ಣ ಪ್ರಮಾಣದ ಯುದ್ಧ ಮಾಡೋಕೆ ಹಿಜ್ಬುಲ್ಲಾಗಳು ಒಂದೇ ಸಲ ಹೋಗೋಣ, ನುಗ್ಗೋಣ, ಎಲ್ಲ ಎನರ್ಜಿಯನ್ನು ಕೂಡಿಸ್ಕೊಳ್ಳೋಣ ಈಗ ಅಂತ ಹೇಳಿ ಹಳೆ ತಂತ್ರಗಳನ್ನು ಮತ್ತೆ ಶುರು ಮಾಡಿದ್ದಾರೆ ಅಂತ ರಿಪೋರ್ಟ್ ಮಾಡಲಾಗಿದೆ. ಇನ್ನು ಈ ಯುದ್ಧಕ್ಕೆ ಅಮೆರಿಕ ಬರೀ 6 ದಿನಗಳಲ್ಲಿ $11.3 ಬಿಲಿಯನ್ ಅಂದರೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಈ ವಿಚಾರವನ್ನು ಪೆಂಟಗನ್ ಅಧಿಕಾರಿಗಳು ಅಮೆರಿಕದ ಸೆನೆಟರ್ಗಳಿಗೆ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ವಾರ್ಷಿಕ ಬಜೆಟ್ನ ಕಾಲು ಭಾಗವನ್ನು ಬರೀ 6 ದಿನದಲ್ಲಿ ಯುದ್ಧಕ್ಕೆ ಖರ್ಚು ಮಾಡಿದ್ದಾರೆ. ಯುದ್ಧ ಶುರುವಾದ 2 ದಿನಗಳಲ್ಲಿ ಅಮೆರಿಕ $5.6 ಬಿಲಿಯನ್ ಮೌಲ್ಯದ ಬಾಂಬ್ ಮತ್ತು ಕ್ಷಿಪಣಿಗಳನ್ನು ಯೂಸ್ ಮಾಡಿತ್ತು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅಲ್ಲದೆ ಯುದ್ಧ ಮುಂದುವರಿಸೋಕೆ ಇನ್ನೂ $50 ಬಿಲಿಯನ್ ಹೆಚ್ಚುವರಿ ಫಂಡ್ ಬೇಕು ಅಂತ ಟ್ರಂಪ್ ಆಡಳಿತ ಶೀಘ್ರದಲ್ಲಿ ಕಾಂಗ್ರೆಸ್ನ ಕೇಳುವ ಮಾಹಿತಿ ಇದೆ. ಇನ್ನು ಗಲ್ಫ್ ರಾಷ್ಟ್ರಗಳ ಮೇಲಿನ ಇರಾನ್ ದಾಳಿಯನ್ನು ಖಂಡಿಸಿ ವಿಶ್ವಸಂಸ್ಥೆಯಲ್ಲಿ ರೆಸಲ್ಯೂಷನ್ ಮಂಡಿಸಲಾಗಿತ್ತು. ಬಹ್ರೇನ್ ಇದನ್ನು ಮುಂದಿಟ್ಟಿತ್ತು. ಇದನ್ನು ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ ಅಡಾಪ್ಟ್ ಮಾಡಿಕೊಂಡಿದೆ.
ಕೂಡಲೇ ಇರಾನ್ ತನ್ನ ದಾಳಿಯನ್ನು ನಿಲ್ಲಿಸಬೇಕು ಅಂತ ಹೇಳಿದೆ. ಬಹ್ರೇನ್ನ ಮನವಿಗೆ ಅಮೆರಿಕ, ಫ್ರಾನ್ಸ್, ಬ್ರಿಟನ್ಗಳು ಸಪೋರ್ಟ್ ಮಾಡಿದ್ವು. ರಷ್ಯಾ, ಚೀನಾಗಳು ವಿಟೋ ಬಳಸಿ ತಡಿಬಹುದಾಗಿತ್ತು ಇರಾನ್ ಪರ ಇದ್ರೆ ಅವರು ಕೂಡ ಇರಾನ್ಗೆ ಕೈ ಕೊಟ್ಟಿದ್ದಾರೆ ಗೈರು ಹಾಜರಾಗೋ ಮೂಲಕ. ಇನ್ನು ಟ್ರಂಪ್ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮಿನೈಗೆ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಆತ ಏನಾದರೂ ನನ್ನ ಮಾತು ಕೇಳಲಿಲ್ಲ ಅಂದರೆ, ನಮ್ಮ ಕಂಡೀಷನ್ಗೆ ಒಪ್ಪಲಿಲ್ಲ ಅಂದರೆ ನಾನು ಈ ವಿಚಾರವನ್ನು ಇಸ್ರೇಲ್ಗೆ ಬಿಟ್ಟು ಬಿಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಅವರು ನಿನ್ನ ನೋಡ್ಕೊತಾರೆ, ನಮ್ಮ ದೂತರಿದ್ದಾರೆ ಇಸ್ರೇಲ್ನವರು, ಬಂದು ನಿಮ್ಮನ್ನ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅನ್ನೋ ಥರದಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ ಟ್ರಂಪ್. ಅಷ್ಟು ಮಾತ್ರ ಅಲ್ಲದೆ ಮುಜ್ತಬಾ ಆಯ್ಕೆ ನನಗೆ ಈಗಲೂ ಇಷ್ಟ ಇಲ್ಲ, ಆತ ಶಾಂತಿಯಿಂದ ಇರ್ತಾನೆ ಅಂತ ನನಗೆ ಅನಿಸಲ್ಲ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಇದಾಗಿತ್ತು ಈ ಕ್ಷಣದ ಎಲ್ಲ ಪ್ರಮುಖ ಅಪ್ಡೇಟ್ಸ್ ನಿಮಗೆ ತಲುಪಿಸುವಂಥ ಪ್ರಯತ್ನ. ಮುಂದೆ ಕೂಡ ಟೈಮ್ಲಿಯಾಗಿ ನಿಮಗೆ ಮಾಹಿತಿಯನ್ನು ವೆರಿಫೈ ಮಾಡಿ ನಾವು ತಲುಪಿಸೋ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ಅಲ್ಲೇ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗ ಪ್ರೀಮಿಯಂ ಸದಸ್ಯರಾಗಬಹುದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋದು ಮಾತ್ರ ಅಲ್ಲ, ನೀವು ನಮ್ಮ ತಂಡದ ಕೆಲಸಕ್ಕೆ ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ನಿಮ್ಮ ಬೆಂಬಲವೇ ನಮ್ಮ ದೊಡ್ಡ ಶಕ್ತಿ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.